ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಡಿಸೆಂಬರ್ 29, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ RRP ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಜನವರಿ 4ನೇ ತಾರೀಕಿನಂದು ಕಂಡಕ್ಟ್ ಮಾಡಲಿದ್ದಾರೆ. ಈ ಒಂದು RRP ಮಾಡ್ಯೂಲ್ ನಡಿನಲ್ಲಿ ಪ್ರಿಲಿಮ್ಸ್ ರಿಲೇಟೆಡ್ ಇರುವಂಥ ಒಂದು ರಿವಿಷನನ್ನು ಮಾಡಿಕೊಡ್ಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಟೆಸ್ಟ್ಗಳನ್ನು ಸಹ ಕಂಡಕ್ಟ್ ಮಾಡಲಾಗುತ್ತೆ. ಸರಿಯಾದಂಥ ಒಂದು ಮಟೀರಿಯಲನ್ನು ಸಹ ರಿವಿಷನ್ ಮಾಡಲಿಕ್ಕೆ ಪ್ರೊವೈಡ್ ಮಾಡಲಾಗುತ್ತೆ. ಸೊ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಇಲ್ಲಿರುವಂಥ QR ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು, ಅಥವಾ ಇಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಏರ್ಲೈನ್ಸ್ ಮಸ್ಟ್ ಎನ್ಫೋರ್ಸ್ ರೂಲ್ಸ್ ವಿತೌಟ್ ಡಿಲೇ ಕಾಷನ್ಸ್ DGCA. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಸ್ಪೆಕ್ಟಲ್ಲಿ ಬಹುಮುಖ್ಯವಾಗಿ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಪ್ರಸ್ತುತವಾಗಿ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಒಂದು ವಾರ್ನಿಂಗನ್ನು ಕೊಡ್ತಾ ಇದೆ. ಏರ್ಲೈನ್ ಆಪರೇಟರ್ಸ್ಗೆ ಒಂದು ವಾರ್ನಿಂಗ್ ಕೊಡ್ತಾ ಇದೆ. ಸರಿಯಾದಂಥ ಒಂದು ಪ್ರಿಪೇರ್ಡ್ನೆಸ್ಸನ್ನು ನಾವಿಲ್ಲಿ ತೋರಿಸಬೇಕು, ಗೈಡ್ಲೈನ್ಸ್ಗಳನ್ನು ಫಾಲೋ ಅಪ್ ಮಾಡಬೇಕು. ಇದರಿಂದ ಆಗ್ತಾ ಇರುವಂಥ ಒಂದು ರಿಸ್ಕನ್ನು ತಡೆಗಟ್ಟಬಹುದು, ಸೇಫ್ಟಿಯನ್ನು ನಾವು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಒಂದು ಹಂತದಲ್ಲಿ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ಗೆ ಸಂಬಂಧಪಟ್ಟಂಥ ಮಾಹಿತಿ ನಮಗೆ ತುಂಬ ಇಂಪಾರ್ಟೆಂಟು. ಇದರ ಫಂಕ್ಷನ್ ಯಾವ ರೀತಿಯಾಗಿದೆ ಅಂತಂದರೆ, ಇದೊಂದು ಅಪೆಕ್ಸ್ ಬಾಡಿ ಅಂತಲೇ ಕರಿತೀವಿ. ಸಿವಿಲ್ ಏವಿಯೇಷನ್ಗೆ ಸಂಬಂಧಪಟ್ಟಂಥ ಒಂದು ರೆಗ್ಯುಲೇಟರಿ ಬಾಡಿಯಾಗಿ ಇದು ಆ್ಯಕ್ಟ್ ಮಾಡ್ತಾ ಇದೆ. ಕಂಪ್ಲೀಟ್ ಆಗಿರುವಂಥ ಒಂದು ರೆಗ್ಯುಲೇಷನ್ಸನ್ನು, ಸೇಫ್ಟಿ ಆಗಿರ್ಬೋದು ಅಥವಾ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಸಹ ಕಂಪೈಲ್ ಮಾಡಲಿಕ್ಕೆ, ಫಾಲೋ ಅಪ್ ಮಾಡಲಿಕ್ಕೆ ಇದು ಸರಿಯಾದಂಥ ಒಂದು ಅಪೆಕ್ಸ್ ಬಾಡಿ ಅಂದರೆ ಕಂಪ್ಲೀಟ್ ಆಗಿ ಒಂದು ರೆಗ್ಯುಲೇಷನ್ಸನ್ನು ಮಾಡುತ್ತೆ. 1978 ಇದನ್ನು ಫಾರ್ಮ್ ಮಾಡಲಾಗಿತ್ತು. 1978 ಫಾರ್ಮ್ ಆದಾಗ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಒಂದಿಗೆ ಒಂದು ಅಟ್ಯಾಚ್ಡ್ ಆಗಿರ್ತಕ್ಕಂಥ ಆಫೀಸ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. 2020 ಏನು ಮಾಡ್ತಾರೆ ಅಂದರೆ, ಇದನ್ನು ಒಂದು ಸ್ಟ್ಯಾಟ್ಯುಟರಿ ಬಾಡಿಯಾಗಿ ರೆಕಗ್ನೈಸೇಷನ್ ಮಾಡೋದನ್ನು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ತಿದ್ದುಪಡಿಯನ್ನು ಸಹ ಮಾಡಿರುವಂಥದ್ದು. ಏರ್ಕ್ರಾಫ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ 2020 ನಡೆಯಲ್ಲಿ ಒಂದು ಸ್ಟ್ಯಾಟ್ಯುಟರಿ ಸ್ಟೇಟಸನ್ನು ಕೊಟ್ಟಿದ್ದಾರೆ. ಸೊ ಇದರ ಒಂದು ಕಾರ್ಯ ಯಾವ ರೀತಿಯಾಗಿದೆ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ರೆಗ್ಯುಲೇಟರಿ ಬಾಡಿ ನಮಗೆ ಇಂಪಾರ್ಟೆಂಟ್. ಸೊ ಪ್ರಸ್ತುತವಾಗಿ ಇದರ ಒಂದು ಕಾರ್ಯ ಏನಿದೆ ಅಂತಂದರೆ, ಫ್ಲೈಟ್ ರಿಲೇಟೆಡ್ ಇರುವಂಥ ಒಂದು ಸೇಫ್ಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಇದು ಸಹಕಾರಿ ಆಗೋದನ್ನು ನೋಡ್ತಾ ಇದ್ದೀವಿ. ಹಾಗೂ ಸರಿಯಾದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಅಪ್ ಮಾಡಲಿಕ್ಕೆ ಏರ್ಲೈನ್ಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಏರ್ಪೋರ್ಟ್ಗೆ ಸಂಬಂಧಪಟ್ಟಂತೆ, ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟಂತೆ ಏನೇನು ರೂಲ್ಸ್ಗಳಿದಾವಲ್ಲ ಅದನ್ನು ಫಾಲೋ ಅಪ್ ಮಾಡಲಿಕ್ಕೆ, ಈವನ್ ಲೈಸೆನ್ಸನ್ನು ಇಶ್ಯೂ ಮಾಡುವಂಥ ಹಂತದಲ್ಲಿ ಅಥವಾ ಸರ್ಟಿಫಿಕೇಟ್ಸನ್ನು ಪ್ರೊವೈಡ್ ಮಾಡ್ತಕ್ಕಂಥ ಹಂತದಲ್ಲಿ ಇದು ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಸೇಫ್ಟಿಗೆ ಸಂಬಂಧಪಟ್ಟಂಥ ಒಂದು ಆಡಿಟಿಂಗನ್ನು ಮಾಡ್ತಾ ಇದೆ. ಹಾಗೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ನ ಒಂದು ರೂಲ್ಸ್ ಅಥವಾ ಸ್ಟ್ಯಾಂಡರ್ಡ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಇಂಡಿಯಾ ಹೇಗೆ ಅಲೈನ್ಮೆಂಟನ್ನು ತೋರಿಸ್ತಾ ಇದೆ ಅಂತ, ಯಾವುದೇ ರೀತಿಯಾಗಿ ಸೇಫ್ಟಿ ವಯೋಲೇಷನ್ಸ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಡೈರೆಕ್ಷನ್ಸನ್ನು ನೀಡ್ತಾ ಇದೆ. ಕೆಲವೊಂದಿಷ್ಟು ರೆಗ್ಯುಲೇಟರಿ ಟೂಲ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ. ಪ್ರಸ್ತುತವಾಗಿ ಯಾಕೆ ಇದರ ಒಂದು ರೆಗ್ಯುಲೇಟರಿ ಆಸ್ಪೆಕ್ಟಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಪ್ಯಾಸೆಂಜರ್ಗೆ ಸಂಬಂಧಪಟ್ಟಂಥ ಒಂದು ಸೇಫ್ಟಿಯನ್ನು ಒದಗಿಸಲಿಕ್ಕೆ ನಮಗೆ ಸರಿಯಾದಂಥ ಒಂದು ಗೈಡ್ಲೈನ್ಸ್ ಬೇಕಾಗುತ್ತೆ. ಆಪರೇಷನಲ್ ಡಿಸಿಪ್ಲಿನನ್ನು ಸಹ ತರುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಪ್ರಿಪೇರ್ಡ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದ ನಾವು ಏನು ಮಾಡ್ಬೋದು, ಆಗ್ತಾ ಇರುವಂತಹ ಒಂದು ಆಕ್ಸಿಡೆಂಟ್ಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಭಾರತದ ಏವಿಯೇಷನ್ ಮೇಲೆ ಕಾನ್ಫಿಡೆನ್ಸನ್ನು ತರಬೇಕು ಅಂತಂದರೆ ಸರಿಯಾದಂಥ ಸೇಫ್ಟಿಯನ್ನು ನಾವು ಒದಗಿಸಬೇಕಾಗುತ್ತೆ. ಇವಾಗ ಯಾಕೆ ಆಕ್ಸಿಡೆಂಟ್ ಆಗುತ್ತೆ ಅಂದರೆ, ಕೆಲವೊಂದಿಷ್ಟು ಸರ್ತಿ ಲಾಸ್ಟ್ ಮಿನಿಟ್ ಕಂಪೈಲೆನ್ಸಸ್ ಇರುತ್ತೆ. ಅದು ಹ್ಯೂಮನ್ ಎರರನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ರಿಸ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಹಂತದಲ್ಲಿ ಸರಿಯಾದಂತಹ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದಾಗಿ ಮ್ಯಾಂಡೇಟರಿಲಿ ಸ್ಟ್ಯಾಂಡರ್ಡ್ಸ್ಗಳನ್ನು ಫಾಲೋ ಮಾಡಬೇಕು. ಇದರಿಂದ ನಾವು ಆಕ್ಸಿಡೆಂಟನ್ನು ತಡೆಗಟ್ಟಬಹುದು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಟ್ರೈನಿಂಗ್, ಆಡಿಟಿಂಗ್, ಸಿಸ್ಟಮ್ ಅಪ್ಡೇಟ್ಸ್ಗಳೇನಿದಾವಲ್ಲ, ಅಥವಾ ಯಾವ ರೀತಿಯಾಗಿ ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡಬೇಕು ಅಂತ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇವಾಗ ಒಂದು ವಾರ್ನಿಂಗನ್ನು ಮಾಡ್ತಾ ಇದೆ ಅನ್ನುವಂಥ ಕ್ಲಾರಿಟಿ ನಮಗೆ ಈ ಒಂದು ಆರ್ಟಿಕಲ್ ಮುಖಾಂತರ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನದಾಗಿ ಅ ಗ್ರ್ಯಾಂಡ್ ವಿಷನ್ ಆ್ಯಂಡ್ ದ ಗ್ರೇಟ್ ಇಂಡಿಯನ್ ರಿಸರ್ಚ್ ಡೆಫಿಸಿಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟಲ್ಲಿ ಮೇನ್ಸ್ ಆ್ಯಂಗಲಲ್ಲಿ ಇಂಪಾರ್ಟೆಂಟ್ಲಿ ನಮ್ಮ ಒಂದು ರಿಸರ್ಚ್ಗೆ ಸಂಬಂಧಪಟ್ಟಂತೆ ಸ್ಥಿತಿಗತಿಗಳು ಯಾವ ರೀತಿ ಆಗುತ್ತೆ, ಯಾವ ರೀತಿ ಡೆಫಿಸಿಟ್ ಕಂಡೀಷನನ್ನು ಕಾಣ್ತಾ ಇದ್ದೀವಿ, ಏನು ಸ್ಟ್ರಕ್ಚರಲ್ ಪ್ರಾಬ್ಲಮ್ಗಳಿದ್ದಾವೆ, ಅಥವಾ ಭಾರತದ ಒಂದು ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ ವೆನ್ ಇಟ್ ಕಮ್ಸ್ ಟು ದ ರಿಸರ್ಚ್ ಪಾರ್ಟ್ ಏನು ಮಿಸ್ ಮ್ಯಾಚ್ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನಾವು ಸೊಲ್ಯೂಷನ್ಸನ್ನು ಕೊಡಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ. ನಮ್ಮಲ್ಲಿ ಒಂದು ಇನೋವೇಷನ್ ಎಕೋಸಿಸ್ಟಮನ್ನು ತರೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇದಕ್ಕೆ ನಾವು ಏನು ಮಾಡಬೇಕು,
ಸ್ಟ್ರಕ್ಚರಲ್ ಫ್ಲಾಸ್ಗಳು ಏನಿದಾವಲ್ಲ ಅವುಗಳನ್ನು ಫಿಕ್ಸ್ ಮಾಡಬೇಕು ಅಂತ. ಇವಾಗ ಗ್ಲೋಬಲ್ ಲೆವೆಲಲ್ಲಿ ಒಂದು ಪವರ್ಫುಲ್ ನೇಷನ್ ಆಗಿ ಕನ್ವರ್ಟ್ ಆಗ್ತಾ ಇದ್ದೀವಿ ಅಂತಂದರೆ ಸರಿಯಾಗಿ ನಾವು ರಿಸರ್ಚ್ ಮೇಲೆ ಫೋಕಸನ್ನು ಮಾಡಬೇಕು, ಡೆವಲಪ್ಮೆಂಟ್ ಆಸ್ಪೆಕ್ಟ್ ಮೇಲೆ ಫೋಕಸನ್ನು ಮಾಡಬೇಕಾಗತ್ತೆ. ಈ ಒಂದು ಹಂತದಲ್ಲಿ ಆಥರ್ ಅವರು ಹೇಳ್ತಾ ಇರೋದೇನಂತಂದರೆ ಭಾರತದಲ್ಲಿ ಒಂದು R&Dಗೆ ಸಂಬಂಧಪಟ್ಟಂತೆ ರಿಸರ್ಚ್ ಡೆಫಿಸಿಟನ್ನು ಕಾಣ್ತಾ ಇದ್ವಿ. ಇಲ್ಲಿ ನಾವು ಒಂದು ಟೋಟಲ್ ಪಾಪ್ಯುಲೇಷನನ್ನು ಗ್ಲೋಬಲ್ ಲೆವೆಲಲ್ಲಿ ಕನ್ಸಿಡರ್ ಮಾಡಿದ್ದೇ ಆದರೆ ವರ್ಲ್ಡ್ಸ್ ಪಾಪ್ಯುಲೇಷನ್ಗೆ ಭಾರತದ ಕಾಂಟ್ರಿಬ್ಯೂಷನ್ 17.5% ಇರೋದನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ರಿಸರ್ಚ್ ಔಟ್ಪುಟ್ಗೆ ಕೇವಲ ನಿಯರ್ಲಿ 3% ಮಾತ್ರ ಮಾಡ್ತಾ ಇದ್ವಿ. ಇದರೊಂದಿಗೆ ರೀಸೆಂಟ್ಲಿ ಭಾರತ 2023ರಲ್ಲಿ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಜೇಷನಲ್ಲಿ ಫೈಲಿಂಗ್ ಮಾಡೋದು ಅಂದರೆ ಪೇಟೆಂಟ್ಗೆ ಸಂಬಂಧಪಟ್ಟಂತೆ ಫೈಲಿಂಗ್ ಮಾಡೋದರಲ್ಲಿ 6th ಪೊಸಿಷನನ್ನು ಹೊಂದಿದೆ. ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಜೇಷನ್ ನಡಿನಲ್ಲಿ ಇದರ ಒಂದು ಪೇಟೆಂಟ್ ಫೈಲಿಂಗ್ ಸ್ಥಿತಿಗತಿಗಳನ್ನು ನೋಡುವಂಥದ್ದಾದರೆ ನಿಯರ್ಲಿ 64,000 ಅಪ್ಲಿಕೇಶನ್ ಆಗಿರೋದನ್ನು ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಗ್ಲೋಬಲ್ ಪೇಟೆಂಟ್ಗೆ ಕೇವಲ 1.8% ಮಾತ್ರ ಇದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಸಾಕಷ್ಟು ಪೇಟೆಂಟ್ಗಳನ್ನು ಬೇರೆ ಬೇರೆ ರಾಷ್ಟ್ರಗಳು ಫೈಲ್ ಮಾಡ್ತಾ ಇರೋದನ್ನು ಗಮನಿಸ್ಬೋದು. ಭಾರತದ ಕೇವಲ 1.8% ಮಾತ್ರ ಇದೆ ಅಂತ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ವೆನ್ ಇಟ್ ಕಮ್ಸ್ ಟು ದ R&D ಪಾರ್ಟ್ ಅಲ್ಲ, ಭಾರತ ಎಕ್ಸ್ಪೆಂಡಿಚರ್ ಮಾಡ್ತಕ್ಕಂತಹ ಸ್ಥಿತಿಗತಿಗಳು ಎಷ್ಟರ ಮಟ್ಟಿಗಿದೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ 0.6% ಟು 0.7% ಅನ್ನುವಂಥದ್ದನ್ನು ಗಮನಿಸ್ಬೋದು. ಈ ಒಂದು ರೇಂಜಲ್ಲಿ ನಾವು R&Dಗೆ ಸಂಬಂಧಪಟ್ಟಂತೆ ನಮ್ಮ ಟೋಟಲ್ GDPನಲ್ಲಿ ಮಾಡ್ತಾ ಇರುವಂಥ ಕಾಂಟ್ರಿಬ್ಯೂಷನ್. ವೆನ್ ಇಟ್ ಕಮ್ಸ್ ಟು ದ ಚೈನಾ ಪಾರ್ಟ್ ಅಲ್ಲ, ಚೈನಾ ನಿಯರ್ಲಿ 2.4% ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದೆ. USA ಆಗಿರ್ಬೋದು 3.5% ಇದೆ. ಹಾಗೂ ಇಸ್ರೇಲ್ ಅಂತ ತೆಗೆದುಕೊಂಡಾಗ ಮೋರ್ ದೆನ್ 5.4% ಮಾಡ್ತಾ ಇದ್ದಾರೆ. ಸೊ ನೋಡಿ ಎಷ್ಟೊಂದ್ರ ಮಟ್ಟಿಗೆ ಅವರು ಕಾಂಟ್ರಿಬ್ಯೂಷನ್ನ ಮಾಡ್ತಾ ಇದ್ದಾರೆ ವೆನ್ ಇಟ್ ಕಮ್ಸ್ ಟು ದಿ R&D ಸ್ಪೆಂಡಿಂಗ್. ಪ್ರಸ್ತುತವಾಗಿ ಏನು ಪ್ರಾಬ್ಲಮ್ಸ್ಗಳಿರ್ಬೋದು, ಸ್ಟ್ರಕ್ಚರಲ್ ಪ್ರಾಬ್ಲಮ್ಗಳನ್ನು ನಾವು ನೋಡಬೇಕಾಗುತ್ತಲ್ವಾ. ಇಲ್ಲಿ ವೀಕ್ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನನ್ನು ಗಮನ ಹರಿಸ್ತಾ ಇದ್ದೀವಿ ಅಂತ ಆಥರ್ ಅವರು ಹೇಳ್ತಾ ಇದೆ. ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು R&D ಫಂಡ್ಗೆ ಸಂಬಂಧಪಟ್ಟಂತೆ ನಿಯರ್ಲಿ 63.6% ಇರೋದನ್ನು ನೋಡ್ತಾ ಇದ್ವಿ. ಆದರೆ ಪ್ರೈವೇಟ್ ಇಂಡಸ್ಟ್ರಿಯ ಕಾಂಟ್ರಿಬ್ಯೂಷನ್ ಆಲ್ಮೋಸ್ಟ್ ಕಡಿಮೆ ಇದೆ. ಇದರ ಒಂದು ಹಾಫ್ ಅಂತಲೇ ಹೇಳ್ಬೋದು. ನಿಯರ್ಲಿ 36.4% ಮಾತ್ರ ಪ್ರೈವೇಟ್ ಇಂಡಸ್ಟ್ರಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಡ್ವಾನ್ಸ್ಡ್ ಎಕಾನಮಿನಲ್ಲಿ ಏನಾಗುತ್ತೆ ಅಂದರೆ ಪ್ರೈವೇಟ್ ಇಂಡಸ್ಟ್ರಿನೂ ಸಹ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡುವಂಥದ್ದಾಗಲಿ. ಹಾಗಾಗಿ ನಾವು ಈ ಒಂದು ಸ್ಥಿತಿಗತಿ ಅಂತ ಬಂದಾಗ ನಾವು ಕೆಲವೊಂದಿಷ್ಟು ಟೆಕ್ನಾಲಜಿನ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ, ಅಲ್ಲಿನೂ ಸಹ ನಾವು ಎಕ್ಸ್ಪೆಂಡಿಚರನ್ನು ಮಾಡಬೇಕಾಗತ್ತೆ ಅಲ್ವಾ. ಸೊ ಇಲ್ಲಿ ಇನ್ಕ್ರಿಮೆಂಟಲ್ ಗೇನ್ನ ಆಧಾರದ ಮೇಲೆ ನಾವು ಫೋಕಸನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ರಿಸ್ಕ್ ಡೆಫಿನೆಟ್ಲಿ ಇದೆ. ಬಿಕಾಸ್ ಸರ್ಕಾರನೇ ಎಷ್ಟು ಮಟ್ಟಿಗೆ ಎಕ್ಸ್ಪೆಂಡಿಚರನ್ನು ಮಾಡಬೇಕು ಅನ್ನುವಂಥ ಒಂದು ಕ್ವಶನ್ ಮಾರ್ಕ್. ವೀಕ್ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಆಧಾರದ ಮೇಲೆ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇವಾಗ ನಮ್ಮ ದೇಶದಲ್ಲೇ ಪ್ರೈವೇಟ್ ಎಂಟಿಟೀಸ್ಗಳು ಸರಿಯಾದಂಥ ಟೆಕ್ನಾಲಜಿಯನ್ನು ಪ್ರೊವೈಡ್ ಮಾಡ್ತಾ ಇದ್ದರೆ ನಾವು ಯಾಕೆ ಇಂಪೋರ್ಟನ್ನು ಮಾಡ್ಕೊಳ್ಳಿಕ್ಕೆ ಪ್ರಿಫರ್ ಮಾಡ್ತೀವಿ ಅಲ್ವಾ. ಪ್ರೈವೇಟ್ ಸೆಕ್ಟರ್ನ ಒಂದು ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಅಕಾಡೆಮಿಯ ಇಂಡಸ್ಟ್ರಿ ಡಿಸ್ಕನೆಕ್ಷನನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಯೂನಿವರ್ಸಿಟೀಸ್ಗಳು ಆಪ್ರೇಟ್ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳು, ಅಲ್ಲಿ ರಿಸರ್ಚ್ಗಳು ಏನಾಗ್ತಾ ಇದೆ ಕೇವಲ ಒಂದು ಥೆರಾಟಿಕಲ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಸ್ಟಿಕ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಥೆರಾಟಿಕಲಿ ಮಾತ್ರ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಅದನ್ನು ಪ್ರಾಕ್ಟಿಕಾಲಿಟಿಗೆ ಹೇಗೆ ತರಬೇಕು, ಪುವರ್ ಟೆಕ್ನಾಲಜಿ ಮತ್ತು ಕಮರ್ಷಿಯಲೈಸೇಷನ್ ಇರುವಂಥ ಆಸ್ಪೆಕ್ಟನ್ನು ನಾವು ಈ ಒಂದು ಇಂಡಸ್ಟ್ರೀಸ್ ನಡಿನಲ್ಲಿ ನೋಡ್ತಾ ಇದ್ದೀವಿ. ಟೆಕ್ನಾಲಜಿ ಕಡಿಮೆ ಇದೆ ಅಂದರೆ ಇಂಟರ್ಲಿಂಕ್ ಮಾಡಬೇಕು ಅಂತ. ಸೊ ಪ್ರಸ್ತುತವಾಗಿರುವಂಥ ಒಂದು ಅಕಾಡೆಮಿಕ್ ಆಸ್ಪೆಕ್ಟ್ ಆಗಿರ್ಬೋದು ಅಥವಾ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅಂತಂದಾಗ ಇಂಡಸ್ಟ್ರಿ ಇರುತ್ತಲ್ಲ ಲಿಂಕ್ ಮಾಡೋದ್ರ ಮುಖಾಂತರ. ಬಿಕಾಸ್ US ನಡಿನಲ್ಲೂ ಕೆಲವೊಂದಿಷ್ಟು ಕಂಪನೀಸ್ಗಳು ಈ ರೀತಿಯಾದಂಥ ಇನೋವೇಷನ್ಸನ್ನು ತರಲಿಕ್ಕೆ ಅಕಾಡೆಮಿಯ ಒಂದು ಕೊಲ್ಯಾಬ್ರೇಷನನ್ನು ಮಾಡ್ಕೊಳ್ತಾ ಇರೋದನ್ನು ನೋಡ್ಬೋದು. ಬೇಸಿಕಲಿ ಇನೋವೇಷನ್ಸನ್ನು ತರಬೇಕು ಅಂತಂದರೆ ಅಕಾಡೆಮಿಯ ಇಂಡಸ್ಟ್ರಿಯ ಒಂದು ಕನೆಕ್ಷನ್ ತುಂಬ ಇಂಪಾರ್ಟೆಂಟು ಅಂತ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಬ್ರೈನ್ ಡ್ರೈನನ್ನು ನೋಡ್ತಾ ಇದ್ವಿ. ಸೊ ಇಲ್ಲಿ ನಮ್ಮ ಟ್ಯಾಲೆಂಟೆಡ್ ಇರತಕ್ಕಂತಹ ಜನರು ಬೇರೆ ಒಂದು ರಾಷ್ಟ್ರಕ್ಕೆ ಮೈಗ್ರೇಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಯಾಕೆ ಇರಬಹುದು, ಇವಾಗ ಭಾರತದಲ್ಲಿ ಅವರಿಗೆ ಸರಿಯಾದಂಥ ಒಂದು ಅಪಾರ್ಚುನಿಟೀಸ್ ಇಲ್ಲ. ಬೆಟರ್ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಇಲ್ಲಿ ತರಬೇಕು. ಹೈ ಪೇಮೆಂಟು ಮ್ಯಾಟ್ರ್ ಆಗುತ್ತಲ್ವ, ಸರಿಯಾಗಿ ನಾವು ಅವ್ರಿಗೆ ಪೇ ಮಾಡಿದರೆ ಅವ್ರು ಯಾಕೆ ಬೇರೆ ಒಂದು ರಾಷ್ಟ್ರಕ್ಕೆ ಹೋಗ್ತಾರಲ್ವ. ಸೊ ಇವಾಗ ಸ್ಟ್ರಾಂಗ್ ರಿಸರ್ಚ್ ಎಕೋಸಿಸ್ಟಮನ್ನು ಸಹ ನಮ್ಮ ದೇಶದಲ್ಲೇ ತರೋದ್ರ ಮುಖಾಂತರ ಅವರು ಬೇರೆ ದೇಶಕ್ಕೆ ಹೋಗೋದಿಲ್ಲ ಅಥವಾ ಮೈಗ್ರೇಷನ್ ಆಗೋದಿಲ್ಲ ಅನ್ನುವಂಥ ಒಂದು ಆಸ್ಪೆಕ್ಟನ್ನು ಸಹ ಗಮನ ಹರಿಸುವಂಥದ್ದು. ಕೆಲವೊಂದಿಷ್ಟು ಸಾರ್ತಿ ಏನಾಗುತ್ತೆ ಅಂದರೆ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಗಳು ಇದ್ರೂ ಸಹ ಬ್ಯೂರೋಕ್ರಾಟಿಕ್ ಡಿಲೇ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ.
ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂಥ ಅಪ್ರೂವಲ್ ತುಂಬ ಡಿಲೇ ಆಗೋದನ್ನು ನೋಡ್ತಾ ಇದ್ದೀವಿ. ಪಬ್ಲಿಕ್ ಫಂಡ್ ನಡಿನಲ್ಲೂ ಸಹ ಪ್ರಾಬ್ಲಮ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ಲಾಂಗ್ ಟರ್ಮಲ್ಲಿ ನಮ್ಮ ಒಂದು ಇನೋವೇಷನ್ಸ್ಗೆ ಅಥವಾ ರಿಸರ್ಚ್ಗೆ ಸಂಬಂಧಪಟ್ಟಂತೆ ರಿಸ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಏನಿದೆಯಲ್ಲ ಮೇನ್ಸಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಪ್ರೈವೇಟ್ ಸೆಕ್ಟರ್ನ ಒಂದು ಪಾರ್ಟಿಸಿಪೇಷನ್ ಆಗಿರ್ಬೋದು, ಅಕಾಡೆಮಿಯ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಡಿಸ್ಕನೆಕ್ಷನ್ ಇದೆ ಅಂತ, ಹಾಗೂ ಮೈಗ್ರೇಷನ್ ಜಾಸ್ತಿ ಆಗ್ತಾ ಇದೆ ನಮ್ಮ ರಿಸರ್ಚರ್ಸ್ಗಳಿಂದ ಅಂತ. ಯಾಕೆಂದರೆ ಬ್ರೈನ್ ಡ್ರೈನ್ ಆಸ್ಪೆಕ್ಟನ್ನು ಸಹ ನಾವಿಲ್ಲಿ ಗಮನ ಹರಿಸುವಂಥದ್ದು. ಬ್ಯೂರೋಕ್ರಾಟಿಕ್ ಡಿಲೇನೂ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ದ ಪಬ್ಲಿಕ್ ಫಂಡಿಂಗ್ ಅಥವಾ ಸಮ್ ಅಪ್ರೂವಲ್ನ ಆಧಾರದ ಮೇಲೆ ನಾವು ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಏನು ಕರಿತೀವಿ, ಅದೇ ರೀತಿಯಾಗಿ ಏಸ್ ಆಫ್ ಡೂಯಿಂಗ್ ರಿಸರ್ಚ್ ಅಥವಾ ಇನೋವೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಸರಿಯಾದಂಥ ಪ್ಲ್ಯಾಟ್ಫಾರ್ಮನ್ನು ತರೋದಿಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಇವಾಗ ಯಾವ ರೀತಿ ಅಂತ ಒಂದು ರೋಡ್ ಮ್ಯಾಪನ್ನು ತರಬಹುದು, ಸೊಲ್ಯೂಷನನ್ನು ಕೊಡ್ಬೋದು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಪ್ರಸ್ತುತವಾಗಿ ನಾವು ಈ ಒಂದು R&D ಸ್ಪೆಂಡಿಂಗ್ನಲ್ಲೇ ಪ್ರಾಬ್ಲಮ್ ಇದೆ ಅಲ್ವಾ. ಒಂದು ಸ್ಪೆಂಡಿಂಗನ್ನು ಎನ್ಹ್ಯಾನ್ಸ್ ಮಾಡ್ಬೋದು. ಸರ್ಕಾರ ಇವಾಗ ಮಾಡ್ತಾ ಇರುವಂಥ ಒಂದು ಸ್ಪೆಂಡಿಂಗನ್ನು ಜಾಸ್ತಿ ಮಾಡೋದ್ರ ಮುಖಾಂತರ ಆಟೋಮೆಟಿಕ್ಲಿ ಏನಾಗುತ್ತೆ, ಸರಿಯಾದಂಥ ಒಂದು ಸ್ಥಿತಿಗತಿಗಳು ನಡೆಯುತ್ತೆ. ಸೊ ನೆಕ್ಸ್ಟ್ 5 to 7 ಇಯರ್ಸಲ್ಲಿ ಅಟ್ಲೀಸ್ಟ್ ನಾವು ಏನು ಮಾಡಬೇಕು, 2%ಗೆ ಎನ್ಹ್ಯಾನ್ಸ್ ಮಾಡಬೇಕು. ಇವಾಗಿರುವಂಥ 0.6 ಅಥವಾ 0.7% ಮಾತ್ರ ರೇಂಜಲ್ಲಿ ಇದೆಯಲ್ಲ ನಮ್ಮ ಒಂದು GDP ನಡೆಯಲ್ಲಿ 2% ಆಫ್ GDP ತನೂ ಫೋಕಸನ್ನು ಮಾಡಬೇಕು ವೆನ್ ಇಟ್ ಕಮ್ಸ್ ಟು ದ R&D ಅಂತ. ಜೊತೆಗೆ ಪ್ರೈವೇಟ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂ ಇದೆಯಲ್ವಾ. ಸೊ ಇಲ್ಲಿ ಏನು ಮಾಡ್ಬೋದು ನಾವು ಅಂತಂದರೆ 50% ಅಷ್ಟು ಪ್ರೈವೇಟ್ ಸೆಕ್ಟರ್ನ ಒಂದು ಪಾರ್ಟಿಸಿಪೇಷನನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಮುಂದಾಗುವಂಥದ್ದು, ಹಾಗೂ ಕೆಲವೊಂದಿಷ್ಟು ರಿಸರ್ಚ್ಗೆ ಸಂಬಂಧಪಟ್ಟಂತೆ ಫಂಡನ್ನು ಸಹ ನಾವಿಲ್ಲಿ ಡೆವಲಪ್ ಮಾಡ್ಬೋದು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ, ಇನೋವೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಒಂದು ಫಂಡನ್ನು ಡೆವಲಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇದರಿಂದ ಯಾರಾದರೂ ರಿಸರ್ಚ್ ಮಾಡ್ತಾ ಇದ್ದರೆ ಅವ್ರಿಗೆ ಬೇಕಾಗಿರುವಂಥ ಒಂದು ಸಪೋರ್ಟನ್ನು ಸಹ ಕೊಡುವಂತೆ. ಇವಾಗ ಕೆಲವೊಂದಿಷ್ಟು ನ್ಯಾಷನಲ್ ಮಿಷನ್ ಅಂತ ಬಂದಾಗ ನಾವು ಕೆಲವು ಏರಿಯಾ ಮೇಲೆ ಫೋಕಸ್ ಮಾಡಲೇಬೇಕಾಗುತ್ತೆ. ಅಂದರೆ ಟೆಕ್ನಾಲಜಿ ಆಧಾರದ ಮೇಲೆ ಅಂತ ನೋಡೋದಾದರೆ ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಟೆಕ್ನಾಲಜಿ ಆಧಾರದ ಮೇಲೆ ಇಂಪಾರ್ಟೆನ್ಸನ್ನು ತೋರಬೇಕು. ಬಿಕಾಸ್ ನಾವು ಹೆಚ್ಚು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಸೆಮಿ ಕಂಡಕ್ಟರ್ಸ್ಗೆ ಸಂಬಂಧಪಟ್ಟಂಥ ಒಂದು ಸ್ಟ್ರಾಟಜಿಕ್ ಟೆಕ್ನಾಲಜಿಯನ್ನು ತರಬೇಕು, ಪ್ರಯಾರಿಟಿಯನ್ನು ನಾವಿಲ್ಲಿ ಕೊಡಬೇಕು. ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದಲ್ವಾ. ಕ್ವಾಂಟಮ್ ಕಂಪ್ಯೂಟಿಂಗ್ ಆಗಿರ್ಬೋದು, ಅಥವಾ ರಿನ್ಯೂವೇಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಗ್ರೀನ್ ಎನರ್ಜಿ ಅಂತಲೇ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಅಡ್ವಾನ್ಸ್ಡ್ ಮಟೀರಿಯಲ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಏನೇನು ಬಿಗ್ಗೆಸ್ಟ್ ಟೆಕ್ನಾಲಜಿ ಆಸ್ಪೆಕ್ಟ್ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಫೋಕಸನ್ನು ಮಾಡಬೇಕು ಅಂತ. ಅಂದರೆ ಅದಕ್ಕೆ ಸಂಬಂಧಿಸಿದ ಒಂದು ಪ್ರಯಾರಿಟಿಯನ್ನು ನಾವು ಕೊಡಬೇಕು ಅಂತ. ಈವನ್ ಯೂನಿವರ್ಸಿಟೀಸ್ನಲ್ಲೂ ಸಹ ನಾವು ರಿಫಾರ್ಮ್ ಮಾಡಬೇಕು. ಯಾಕೆಂದರೆ ಇಲ್ಲಿ ನೋಡಿ, ಅಕಾಡೆಮಿ ಇಂಡಸ್ಟ್ರಿ ಡಿಸ್ಕನೆಕ್ಷನ್ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ರಿಸರ್ಚ್ ಇಂಟೆನ್ಸಿವ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಸಹ ನಾವಿಲ್ಲಿ ತರುವಂಥದ್ದು. ಈ ಒಂದು PhD ವರ್ಕ್ ಅಂತ ನಡೆಯುವಂಥ ಸಂದರ್ಭದಲ್ಲಿ ಫಂಡಿಂಗ್ ಇಲ್ಲದೇ ಇರೋದ್ರಿಂದ ಎಷ್ಟೊಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ಗಳು ಇವಾಗ ಹೆಲ್ಡಪ್ ಆಗಿರೋದನ್ನು ನಾವು ನೋಡ್ತೇವೆ. ಸೊ ಇಂಡಸ್ಟ್ರಿ ಸ್ಪಾನ್ಸರ್ಡ್ ರಿಸರ್ಚ್ಗಳನ್ನು ನಾವು ಯಾಕೆ ಮಾಡಬಾರ್ದು ಅಂತ ಆಥರ್ ಅವರು ಕ್ವಶನ್ ಮಾರ್ಕನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಇನೋವೇಷನ್ ಸೆಂಟರ್ಸ್ಗಳನ್ನು ತರೋದ್ರ ಮುಖಾಂತರ ಯೂನಿವರ್ಸಿಟೀಸ್ಗೆ ಬೇಕಾಗುವಂಥ ಒಂದು ರಿಫಾರ್ಮ್ಸನ್ನು ಪ್ರೊವೈಡ್ ಮಾಡಬೇಕು. ಈವನ್ IP ಕಲ್ಚರ್ಗೆ ಸಂಬಂಧಪಟ್ಟಂತೆ ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕಲ್ಚರ್ಗೆ ಸಂಬಂಧಪಟ್ಟಂತೆಯೂ ಸಹ ಕೆಲವೊಂದಿಷ್ಟು ಚೇಂಜಸನ್ನು ಮಾಡಬೇಕು, ಸ್ಟ್ರಾಂಗ್ ಮಾಡಬೇಕು. ಅಂದರೆ ಪೇಟೆಂಟ್ ಫೈಲಿಂಗ್ ಮಾಡುವಂಥ ಒಂದು ಪ್ರೊಸೆಸ್ ಏನಿರುತ್ತಲ್ಲ ಅದನ್ನ ಸಿಂಪ್ಲಿಫಿಕೇಷನ್ ಮಾಡಬೇಕು. ಇದರಿಂದ ನಾವು ಜಾಸ್ತಿ ಪೇಟೆಂಟ್ ಫೈಲಿಂಗ್ ಮಾಡ್ಬೋದು, ಅಥವಾ ಸ್ಟ್ರಾಂಗರ್ ಎನ್ಫೋರ್ಸ್ಮೆಂಟನ್ನು ನಾವಿಲ್ಲಿ ಮಾಡಬೇಕು. ಕೆಲವೊಂದಿಷ್ಟು ಫೈನಾನ್ಷಿಯಲ್ ರಿವಾರ್ಡ್ಸ್ಗಳನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಪೇಟೆಂಟ್ ರಿಲೇಟೆಡ್ ಇರುವಂತಹ ಎನ್ಕರೇಜ್ಮೆಂಟನ್ನು ಸಹ ನಾವು ಮಾಡ್ಬೋದು. ಸೊ ಈ ಒಂದು ಹಂತದಲ್ಲಿ ಡೀಪ್ ಸ್ಟ್ರಕ್ಚರಲ್ ಫೈನಾನ್ಷಿಯಲ್ ಕಲ್ಚರಲ್ ರಿಫಾರ್ಮ್ಸನ್ನು ತರೋದು ತುಂಬ ಇಂಪಾರ್ಟೆಂಟ್. ನಾವು ವಿಕಸಿತ್ ಭಾರತ್ ಆಸ್ಪೆಕ್ಟನ್ನು 2047 ರೀಚ್ ಮಾಡಬೇಕು ಅಂದ್ಕೊಂಡಿದ್ದೀವಲ್ಲ, ಈ ಒಂದು ಹಂತದಲ್ಲಿ ಸ್ಟ್ರಕ್ಚರಲ್ ಚೇಂಜಸನ್ನು ತರೋದು ಇಂಪಾರ್ಟೆಂಟ್ ಆಗುತ್ತೆ. ಫೈನಾನ್ಷಿಯಲ್ ಚೇಂಜಸನ್ನು ತರೋದು ಇಂಪಾರ್ಟೆಂಟ್. ಫಂಡಿಂಗ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇಲ್ಲಿ ಒಂದು ಕಲ್ಚರ್ ಏನಿದೆಯಲ್ಲ IP ಕಲ್ಚರ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್. ಸೊ ಈ ಒಂದು ಹಂತದಲ್ಲಿ ಆಥರ್ ಅವರು ಇನೋವೇಷನ್ಸನ್ನು ತರುವುದೇನು ಕೇವಲ ಒಂದು ಪಾಪ್ಯುಲೇಷನ್ ಸೈಜ್ನ ಆಧಾರದ ಮೇಲೆ ಅಲ್ಲ, ನಾವು ಗ್ಲೋಬಲ್ ಪವರನ್ನು ಹೊಂದುವಂಥದ್ದು. ವೆನ್ ಇಟ್ ಕಮ್ಸ್ ಟು ದ R&D ಇಲ್ಲಿ ಸರಿಯಾದಂಥ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ ಏನಿದೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಈ ಒಂದು ಹಂತದಲ್ಲಿ ಇನೋವೇಷನ್ ಬರಬೇಕು ಅಂತಂದರೆ ರಿಸರ್ಚ್ ಹೆಚ್ಚು ಮಾಡೋದ್ರ ಮುಖಾಂತರ ನಾವು ಇನೋವೇಷನ್ಸನ್ನು ತರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕನ್ಕ್ಲೂಷನನ್ನು ಆಥರ್ ಅವರು ಕೊಡ್ತಾ ಇದ್ದಾರೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂನೇ ಇವರು ಕವರ್ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ನೀವು ಆನ್ಸರನ್ನು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಹಂತದಲ್ಲಿ ಬೇಕಾಗಿರುವಂಥ ಆರ್ಟಿಕಲ್ ದ ಲಾಸ್ಟ್ ಮೆಸೇಜ್. ಈ ಒಂದು ಇಶ್ಯೂನ ನಾವು GS ಪೇಪರ್ 2 ನಡೆಯಲ್ಲಿ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್ ಆಗಿರ್ಬೋದು, ಪಾಲಿಟಿ ಸೆಕ್ಷನಲ್ಲಿ ರೈಟ್ಸ್ ರಿಲೇಟೆಡ್ ಇರುವಂತೆಯೂ ಸಹ ಕನೆಕ್ಟ್ ಮಾಡ್ಬೋದು. ರಿಲಿಜಿಯಸ್ ರೈಟ್ಸ್ನ ಆಧಾರದ ಮೇಲೂ ಸಹ ನಾವಿಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ. ರೀಸೆಂಟ್ಲಿ ಪ್ರಧಾನಮಂತ್ರಿ ಮೋದಿಜಿಯವರು
ಚರ್ಚ್ಗೆ ವಿಸಿಟ್ ಮಾಡಿರೋದಾಗಿರ್ಬೋದು, ಕ್ಯಾಥೆಡ್ರಲ್ ಚರ್ಚ್ಗೆ ವಿಸಿಟ್ ಮಾಡಿದ್ರೆಲ್ಲ ಕ್ರಿಸ್ಮಸ್ನ ಆಧಾರದ ಮೇಲೆ. ಇದರಿಂದ ಮೈನಾರಿಟಿ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಒಂದು ಗೆಸ್ಚರ್ ಅಥವಾ ಅಶ್ಯೂರೆನ್ಸನ್ನು ಕೊಡುವಂಥದ್ದಾಗಿ ಕಾಣ್ಬೋದು. ಮೋದಿಜಿಯವರ ಒಂದು ವಿಸಿಟ್ ಯಾವ ರೀತಿಯಾಗಿ ರಿಫ್ಲೆಕ್ಷನನ್ನು ಮಾಡುತ್ತೆ ಅಂತ. ಇಲ್ಲಿ ಪ್ರಸ್ತುತವಾಗಿ ಒಂದು ರಿಲಿಜಿಯಸ್ ಆಸ್ಪೆಕ್ಟ್ ಅಂತ ಬಂದಾಗ ನಮಗೆ ಒಂದು ಪರ್ಸ್ನಲ್ ಲಿಬರ್ಟಿ ಇದೆ ಅಲ್ವಾ, ಅಥವಾ ರಿಲಿಜಿಯಸ್ ಫ್ರೀಡಮನ್ನು ಸಹ ಸಂವಿಧಾನದಲ್ಲಿ ಪ್ರೊವೈಡ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪರ್ಸ್ನಲ್ ಲಿಬರ್ಟಿಗೆ ಸಂಬಂಧಪಟ್ಟಂತೆ ಅಥವಾ ರಿಲಿಜಿಯಸ್ ಫ್ರೀಡಮ್ಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದಲ್ಲಿ ಒಂದು ಪ್ರೊಟೆಕ್ಷನ್ ಇದೆ ಅಂತಲೇ ಗಮನ ಹರಿಸ್ಬೋದು. ಈ ಒಂದು ರಿಲಿಜಿಯಸ್ ಆಸ್ಪೆಕ್ಟ್ ಅಂತ ಬಂದಾಗ ಸಾಕಷ್ಟು ಕೃತ್ಯಗಳು ನಡೀತಾ ಇದೆ ಕ್ರಿಶ್ಚಿಯನ್ ಕಮ್ಯುನಿಟಿಯ ವಿರುದ್ಧವಾಗಿ, ಅಥವಾ ಕ್ರಿಸ್ಮಸ್ ಸೀಸನ್ ಅಡಿಯಲ್ಲಿ ಅವ್ರ ಮೇಲೆ ನಡೀತಾ ಇರುವಂಥ ಒಂದು ಕೃತ್ಯಗಳನ್ನು ನಾವು ಕಾಣ್ಬೋದು. ಈ ಒಂದು ಹಂತದಲ್ಲಿ ಮೋದಿಜಿಯವರ ವಿಸಿಟ್ ಒಂದು ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ನೋಡುವಂಥದ್ದಾದರೆ ಭಾರತದಲ್ಲಿ ಈ ಒಂದು ಮೈನಾರಿಟಿ ರಿಕಗ್ನೈಸೇಷನನ್ನು ನೋಡ್ತಾ ಇದ್ದೀವಿ. ಇದು ಪ್ರಸ್ತುತವಾಗಿ 1992ನಲ್ಲಿ ಮಾಡಿರುವಂಥ ಒಂದು ಆ್ಯಕ್ಟ್ ಅಂತ ಹೇಳ್ಬೋದು. ಈ ಒಂದು ಆ್ಯಕ್ಟ್ ಸ್ಟ್ಯಾಟ್ಯುಟರಿ ಬಾಡಿ ಆಗಿ ಇವಾಗ ಕನ್ವರ್ಟ್ ಆಗಿದೆ. ಇವಾಗ ಒಂದು ರೆಕಮೆಂಡೇಷನ್ಸನ್ನು ಮಾಡುತ್ತೆ, ಅಂದರೆ ಮೈನಾರಿಟಿಗೆ ಸಂಬಂಧಪಟ್ಟಂತೆ ಏನೇ ಪ್ರಾಬ್ಲಮ್ ಇದ್ರೂ ಸಹ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸೇಫ್ಟಿಯನ್ನು ತರುವಂಥದ್ದಾಗಿರ್ಬೋದು. ಯಾವುದೇ ರೀತಿಯಾಗಿ ಅವರ ವಿರುದ್ಧ ರೈಟ್ ವಯೋಲೇಷನ್ ಆಗಬಾರ್ದು, ತಾರತಮ್ಯ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸು ತುಂಬ ಇಂಪಾರ್ಟೆಂಟ್ಲಾಗಿ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸುತ್ತದೆ. ಇವಾಗ ಒಟ್ಟಾರೆಯಾಗಿ ಎಷ್ಟರ ಮಟ್ಟಿಗೆ ಮೈನಾರಿಟಿ ಕಮ್ಯುನಿಟೀಸ್ಗಳಿದ್ದಾವೆ ಅಂತ ನೋಡೋದಾದರೆ ನೀವಿಲ್ಲಿ ನೋಡ್ಬೋದು ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬುದ್ಧಿಸ್ಟ್, ಜೈನ್ಸ್, ಪಾರ್ಸೀಸ್ ಅಥವಾ ಇವರನ್ನು ಜೊರಾಸ್ಟ್ರಿಯನ್ಸ್ ಅಂತಲೂ ಸಹ ಕರೀತಾರೆ. ಇಲ್ಲಿ ಜೈನ್ ಏನಿದೆಯಲ್ಲ, ಜೈನ್ಸ್ಗಳನ್ನು 2014ರಲ್ಲಿ ಆ್ಯಡ್ ಮಾಡಿರೋದನ್ನು ನೋಡ್ತೇವೆ. ಈ ಮೊದಲು 1993ನಲ್ಲಿ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಅನಿಸ್ಕೊಂಡಿರುವಂಥ ನ್ಯಾಷನಲ್ ಕಮಿಷನ್ ಸೆಟಪ್ ಆದಮೇಲೆ 5 ರೀತಿಯಂಥ ಕಮ್ಯುನಿಟಿಯನ್ನು ರಿಕಗ್ನೈಸೇಷನ್ ಮಾಡಿರುತ್ತೆ. ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬುದ್ಧಿಸ್ಟ್ ಹಾಗೂ ಪಾರ್ಸೀಸನ್ನು ಐಡೆಂಟಿಫೈ ಮಾಡಿರುತ್ತೆ. 2014 ಆದಮೇಲೆ ಜೈನನ್ನು ಆ್ಯಡ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇವಾಗ 6 ಮೈನಾರಿಟಿ ಕಮ್ಯುನಿಟೀಸ್ಗಳನ್ನು ಭಾರತದಲ್ಲಿ ನಾವು ಗಮನ ಹರಿಸ್ಬೋದು. ಎಕ್ಸಾಮಿನೇಷನ್ಲಿ ಇವೆಲ್ಲ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನಿಮಗೆ ಪ್ರಿಲಿಮ್ಸ್ನ ಆಧಾರದ ಮೇಲೆ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಇನ್ನು ಆರ್ಟಿಕಲ್ 29 ಆಗಿರ್ಬೋದು, ಆರ್ಟಿಕಲ್ 30 ಆಗಿರ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಈ ಆರ್ಟಿಕಲ್ 29 ಹಾಗೂ 30ನಲ್ಲಿ ಪ್ರಸ್ತುತವಾಗಿ ಒಂದು ಡಿಸ್ಟಿಂಕ್ಟ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜನ್ನು ಪ್ರೊಟೆಕ್ಷನ್ ಮಾಡುವಂಥ ಹಂತದಲ್ಲಿ, ಕಲ್ಚರನ್ನು ಪ್ರೊಟೆಕ್ಟ್ ಮಾಡುವಂಥ ಹಂತದಲ್ಲಿ ಎರಡೂ ಆರ್ಟಿಕಲ್ ನಡೆಯಲ್ಲಿ ಪ್ರಸ್ತುತವಾಗಿ ಸಪೋರ್ಟ್ ಮಾಡ್ತಾ ಇರುವಂಥದ್ದು ರಿಲಿಜಿಯಸ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನು ಇಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ರಿಲಿಜಿಯಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ, ಲಿಂಗ್ವಿಸ್ಟಿಕ್ ಆಧಾರದ ಮೇಲೆ ನಾವು ಮೈನಾರಿಟೀಸನ್ನು ರಿಕಗ್ನೈಸೇಷನ್ ಮಾಡಿರೋದಾಗಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ನಾವು ಆರ್ಟಿಕಲ್ 29, 30 ಸಹ ಕನೆಕ್ಟ್ ಮಾಡ್ಬೋದು. ಮೈನಾರಿಟಿಗೆ ಸಂಬಂಧಪಟ್ಟಂಥ ಒಂದು ರೈಟ್ಸನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಲ್ಯಾಂಗ್ವೇಜ್, ಕಲ್ಚರನ್ನು ಸಹ ಪ್ರೊಟೆಕ್ಷನ್ ಮಾಡುವಂಥದ್ದಾಗಿ ಗಮನ ಹರಿಸ್ಬೋದು. ಇಲ್ಲಿ ಆರ್ಟಿಕಲ್ 29ನಲ್ಲಿ ಬ್ರಾಡರ್ ಸ್ಕೋಪ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆರ್ಟಿಕಲ್ 30ನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಮೈನಾರಿಟೀಸ್ಗೆ ಸಂಬಂಧಪಟ್ಟಂತೆ ಮೋರ್ ಸೆಂಟ್ರಿಕ್ ಆಗಿ, ಮೋರ್ ಫೋಕಸ್ಡ್ ಆಗಿರುವಂಥದ್ದನ್ನು ಗಮನ ಹರಿಸ್ತಾ ಇದ್ವಿ. ಈ ಒಂದು ಹಂತದಲ್ಲಿ ಭಾರತ ಒಂದು ಸೆಕ್ಯುಲರ್ ಆಸ್ಪೆಕ್ಟನ್ನು ಫೋಕಸ್ ಮಾಡುತ್ತಲ್ವಾ. ಯಾಕೆ ಸೆಕ್ಯುಲರ್ ಅಂತ ನಾವು ನೋಡ್ತೇವೆ, ಇಲ್ಲಿ ಎಲ್ಲ ಧರ್ಮಗಳು ನಮಗೆ ಈಕ್ವಲ್. ಓಕೆ, ಸೆಕ್ಯುಲರ್ ಆಗಿರ್ಬೋದು, ಸೋಷಿಯಲ್ ಅನ್ನುವಂಥ ಟರ್ಮ್ಗಳನ್ನು ನಮ್ಮ ಒಂದು ಪ್ರಸ್ತಾವನೆಯಲ್ಲಿ ಅಥವಾ ಪ್ರಿಯಾಂಬಲಲ್ಲಿ ಯಾವ ತಿದ್ದುಪಡಿಯ ಮುಖಾಂತರ ಆ್ಯಡ್ ಮಾಡಿದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವಾಗ ಪ್ರಸ್ತುತವಾಗಿ ಸೆಕ್ಯುಲರ್ ಅನ್ನುವಂಥ ಆಸ್ಪೆಕ್ಟನ್ನು ನೋಡ್ತಾ ಇದೀವಲ್ಲ, ಇದು ನಮ್ಮ ಒಂದು ಪಾಸಿಟಿವ್ ರೋಲನ್ನು ತೋರಿಸುತ್ತೆ ವೆನ್ ಇಟ್ ಕಮ್ಸ್ ಟು ದಿ ರಿಲಿಜಿಯಸ್ ಪಾರ್ಟ್. ನಾವು ಯಾವುದೇ ಒಂದು ಧರ್ಮವನ್ನು ಇಲ್ಲಿ ಎತ್ತಿ ಹಿಡಿತಾ ಇಲ್ಲ. ಓಕೆ, ಎಲ್ಲ ಧರ್ಮಕ್ಕೆ ಬೇಕಾಗುವಂಥ ಒಂದು ಸಪೋರ್ಟನ್ನು ಮಾಡ್ತಾ ಇದ್ದೀವಿ, ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಪಾಲಿಸೀಸ್ಗಳನ್ನು ತರುವಂಥ ಸಂದರ್ಭದಲ್ಲೂ ಸಹ ನಾವು ಯಾವುದೇ ರೀತಿಯಾಗಿ ರಿಲಿಜಿಯಸ್ ಮ್ಯಾಟರ್ಗೆ ಸಂಬಂಧಪಟ್ಟಂತೆ ತರೋದಿಲ್ಲ. ಈವನ್ US ಎಷ್ಟು ಮಟ್ಟಿಗೆ ಸ್ಟ್ರಿಕ್ಟಾಗಿ ಫಾಲೋ ಮಾಡುತ್ತೆ ಅಂತಂದರೆ US ನಡಿನಲ್ಲಿ ನಾನ್ ಇಂಟರ್ಫಿಯರೆನ್ಸ್ ಅಂತಕ್ಕಂಥ ಒಂದು ಆಸ್ಪೆಕ್ಟನ್ನು ನೋಡುತ್ತೆ. ಅಂದರೆ ರಿಲಿಜಿಯಸ್ ಅಂತ ಬಂದಾಗ ಯಾವುದೇ ರೀತಿಯಾಗಿ ಇಂಟರ್ಫಿಯರ್ ಆಗದೇ ಇರುವಂಥ ಸ್ಥಿತಿಗತಿಗಳನ್ನು ನೋಡುತ್ತೆ. ಬಟ್ ಇಲ್ಲಿ ಭಾರತದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರೊಟೆಕ್ಷನನ್ನು ಮಾಡ್ತಾ ಇದ್ವಿ. ಇಲ್ಲಿ ಭಾರತ ಒಂದು ಹಿಂದೂ ಧರ್ಮ ಅಂತ ಯಾವತ್ತೂ ಹೇಳೋದಿಲ್ಲ, ಎಲ್ಲೂ ರಿಫ್ಲೆಕ್ಷನ್ ಮಾಡೋದಿಲ್ಲ. ಇಲ್ಲಿ ಸೆಕ್ಯುಲರ್ ನೇಷನ್ ಅಂತಲೇ ಇದು ರಿಫ್ಲೆಕ್ಷನನ್ನು ಮಾಡುತ್ತೆ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಇಲ್ಲಿ ನಿಮಗೆ ಕೇಳಿರುವಂಥ ಸಿಂಪಲ್ ಕ್ವಶನ್ ಅಂತಂದರೆ ಸೆಕ್ಯುಲರ್ ಅನ್ನುವಂಥ ವರ್ಡನ್ನು ಯಾವ ತಿದ್ದುಪಡಿ ಮುಖಾಂತರ ಆ್ಯಡ್ ಮಾಡಿದ್ದಾರೆ. ಪಾಲಿಟಿ ಸೆಕ್ಷನಿಂದ ಸಾಕಷ್ಟು ಸಿಂಪಲ್ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಜನರಲಿ ಇವಾಗ ನೋಡಿ, ರೈಟ್ ಟು ಪ್ರೈವಸಿ ಅಂತಂದರೆ ಯಾವ ಆರ್ಟಿಕಲ್ ಅಲ್ಲಿದೆ ಇರುತ್ತೆ ಅಂತ ಕೇಳ್ತಾರೆ. ಅದರಲ್ಲೂ ಫಂಡಮೆಂಟಲ್ ರೈಟ್ಸ್ನ ಆಧಾರದ ಮೇಲೆ ಆರ್ಟಿಕಲ್ ನಂಬರ್ಗಳು ಆಗಿರ್ಬೋದು, ಅಥವಾ DPSP ಅಂತ ಬಂದಾಗ ಆರ್ಟಿಕಲ್ ನಂಬರ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಹಂತದಲ್ಲಿ ಯಾವುದೇ ರೀತಿಯಾಗಿ ಪಾಲಿಟಿ ಕ್ವಶನ್ಸ್ಗಳನ್ನು ನೀವು ಮಿಸ್ ಮಾಡ್ಕೋಬಾರ್ದು. ಇವಾಗ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನೋಡುವಂಥದ್ದಾದರೆ
ರಿಲಿಜಿಯಸ್ ಆಧಾರದ ಮೇಲೆ ಯಾವ್ಯಾವ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳಿದ್ದಾವೆ, ಯಾವ ರೀತಿಯಾಗಿ ಮೈನಾರಿಟೀಸನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಮೋದಿಜಿಯವರ ಒಂದು ವಿಸಿಟ್ನ ಮುಖಾಂತರ ಮೈನಾರಿಟಿ ಕಮ್ಯುನಿಟೀಸ್ಗೆ ರೀಅಶ್ಯೂರೆನ್ಸನ್ನು ಕೊಡಲಾಗುತ್ತೆ ಅನ್ನುವಂಥ ಆಸ್ಪೆಕ್ಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ನಮ್ಮ ದೇಶದಲ್ಲಿ ಒಂದು ಸೆಕ್ಯುಲರಿಸಮ್ ಕಾನ್ಸೆಪ್ಟ್ನ ಆಧಾರದ ಮೇಲೆ ಮಾಡರ್ನ್ ಸೆಕ್ಯುಲರಿಸಮ್ ಯಾವ ರೀತಿಯಾಗಿ ಡಿಫ್ರೆಂಟ್ ಇದೆ ಅನ್ನೋದು ಮೇನ್ಸ್ ಆ್ಯಂಗಲಲ್ಲಿ ನಮಗೆ ಸಹಕಾರಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇನ್ನು ಮುಂದಿನದಾಗಿ ಲಿಂಕ್ಡ್ ಸಿವಿಲೈಸೇಷನ್ ಅ ಮಾಡರ್ನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇಂಡಿಯಾ ಆ್ಯಂಡ್ ಇರಾನ್ ರಿಲೇಷನಲ್ಲಿ ಗಮನ ಹರಿಸುವಂಥದ್ದು. ಭಾರತ ಮತ್ತು ಇರಾನ್ ಅಂತ ಬಂದಾಗ ಪ್ರಸ್ತುತವಾಗಿ ಏನೋ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಹೊಂದಿದ್ದೇವೆ. ಮಾಡರ್ನ್ ವೇನಲ್ಲಿ ಯಾವ ರೀತಿಯಾಗಿದೆ, ಇದರೊಂದಿಗೆ ಸಿವಿಲೈಸೇಷನ್ ಆಸ್ಪೆಕ್ಟ್ ನಡಿಯಲು ಸಹ ಕೆಲವೊಂದಿಷ್ಟು ಕಲ್ಚರಲ್ ಚೇಂಜಸನ್ನು ನಾವು ಮಾಡಿರುವಂಥದ್ದು. ಕಲ್ಚರಲ್ ಒರಿಜಿನ್ ಯಾವ ರೀತಿಯಾಗಿದೆ, ಇವಾಗ ಎವಲ್ಯೂಷನನ್ನು ನಾವು ಡೆಫಿನೆಟ್ಲಿ ನೋಡ್ತಾ ಇದ್ದೀವಿ. ನಾವು ಕೇವಲ ಒಂದು ಡಿಪ್ಲೊಮ್ಯಾಟಿಕ್ ಕಂಡೀಷನನ್ನು ಮಾತ್ರ ಕಾಣ್ತಾ ಇಲ್ಲ, ಸಿವಿಲೈಸೇಷನ್ ಆಸ್ಪೆಕ್ಟ್ ನಡಿಯಲು ಸಹ ಭಾರತ ಮತ್ತು ಇಂಡಿಯಾದ ಒಂದು ರಿಲೇಷನನ್ನು ಆಥರ್ ಅವರಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಅಂದರೆ ಭಾರತ ಇರಾನ್ ಒಂದು ಟೈಸ್ ಯಾವ ರೀತಿಯಾಗಿತ್ತು ವೆನ್ ಇಟ್ ಕಮ್ಸ್ ಟು ದ ಸಿವಿಲೈಸೇಷನ್ ಪಾರ್ಟ್. ಇಲ್ಲಿ ಇಂಡೋ ಇರಾನಿಯನ್ ಕಲ್ಚರಲ್ ಮತ್ತು ಲಿಂಗ್ವಿಸ್ಟಿಕ್ ಹೆರಿಟೇಜನ್ನು ನಾವು ಶೇರ್ ಮಾಡ್ತಾ ಇರುವಂಥ ಆಸ್ಪೆಕ್ಟನ್ನು ಗಮನ ಹರಿಸುವಂಥದ್ದಾದರೆ ಒಂದು ಸಿಮಿಲಾರಿಟಿಯನ್ನು ನಾವು ನೋಡ್ತೀವಿ ವೆನ್ ಇಟ್ ಕಮ್ಸ್ ಟು ದಿ ಲ್ಯಾಂಗ್ವೇಜ್ ಪಾರ್ಟ್ ಅಂತ ನೋಡ್ಬೋದು. ಅಥವಾ ಕೆಲವೊಂದಿಷ್ಟು ರಿಲಿಜಿಯಸ್ ಐಡಿಯಾಸ್ಗಳು ಏನಿದಾವಲ್ಲ ಎರಡೂ ರೀಜನ್ಸ್ ನಡಿಯಲ್ಲಿ ಸೇಮ್ ಇರೋದನ್ನು ನೋಡ್ತಾ ಇದ್ದೀವಿ. ಬಿಕಾಸ್ ಈ ಸಿಮಿಲಾರಿಟೀಸ್ ಬರಲಿಕ್ಕೆ ಭಾರತಕ್ಕೆ ಆರ್ಯನರ ಆಗಮನ, ಆರ್ಯನರು ಬಂದಿರುವಂಥ ಹಂತದಲ್ಲಿ ನಾವು ಸಿಮಿಲಾರಿಟೀಸನ್ನು ರಿಲಿಜಿಯಸ್ ಐಡಿಯಾಸ್ಗಳು ಸಿಂಕ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರೊಂದಿಗೆ ಜೊರಾಸ್ಟ್ರಿನಿಸಮ್ಗೆ ಸಂಬಂಧಪಟ್ಟಂಥ ಒಂದು ಸ್ಯಾಕ್ರೆಡ್ ಸ್ಕ್ರಿಪ್ಚರ್ ಅಂತಲೇ ಹೇಳ್ಬೋದು, ಅವೆಸ್ಟಾ ಅಂತ. ಓಕೆ, ಸೊ ಇದರೊಂದಿಗೆ ಭಾರತದಲ್ಲಿ ಇರುವಂಥ ಒಂದು ಸ್ಯಾಕ್ರೆಡ್ ಸ್ಕ್ರಿಪ್ಚರ್ ಋಗ್ವೇದ ಅಂತ ನಾವೇನು ಕರಿತೀವಿ, ಈ ಒಂದು ಸಿಮಿಲಾರಿಟೀಸನ್ನು ಹೇಳುತ್ತೆ. ಅವೆಸ್ತಾ ಮತ್ತು ಋಗ್ವೇದನೂ ಸಹ ಒಂದು ಕಲ್ಚರಲ್ ಸಿಗ್ನಿಫಿಕೆನ್ಸ್, ಕಾಮನ್ ಒರಿಜಿನ್ಗೆ ಸಂಬಂಧಪಟ್ಟಂಥ ರಿಫ್ಲೆಕ್ಷನನ್ನು ಮಾಡುತ್ತೆ. ಇನ್ನು ಪರ್ಷಿಯನ್ನರ ಲ್ಯಾಂಗ್ವೇಜು ಸಹ ಫ್ಲರಿಶ್ ಆಗಿರೋದನ್ನು ನೋಡ್ತಾ ಇದ್ವಿ. ಅಡ್ಮಿನಿಸ್ಟ್ರೇಷನಲ್ಲೂ ಸಹ ಪರ್ಷಿಯನ್ ಯೂಸ್ ಮಾಡೋದಾಗಲಿ, ಲಿಟ್ರೇಚರ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಆಗಿರ್ಬೋದು, ಡಿಪ್ಲೊಮ್ಯಾಸಿನಲ್ಲಿಯೂ ಸಹ ಪರ್ಷಿಯನ್ ಲ್ಯಾಂಗ್ವೇಜ್ನ ಒಂದು ಫ್ಲರಿಷನ್ನು ನಾವು ಕಾಣ್ತಾ ಇದ್ದೇವೆ. ಕಲ್ಚರಲ್ ಫ್ಯೂಷನ್ ಪ್ರೊಡ್ಯೂಸ್ ಮಾಡಿರುವಂತಹ ಸಬ್ ಇ ಹೆಂಡಿ ಅಂತಕ್ಕಂಥ ಒಂದು ಪೊಯಿಟ್ರಿ, ಪರ್ಷಿಯನ್ ಪೊಯಿಟ್ರಿ ಅಂತ ಹೇಳ್ಬೋದು, ಇಂಡಿಯನ್ ಸ್ಟೈಲಲ್ಲಿ ಬರೆದಿರೋದನ್ನು ನಾವು ಗಮನ ಹರಿಸ್ಬೋದು. ಮಿರ್ಜಾ ಅಬ್ದುಲ್ ಖಾದಿರ್ ಬೇಡಿಲ್ ಅಂತಕ್ಕಂಥವರು ಸಹ ಒಂದು ಪರ್ಷಿಯನ್ ಸ್ಕಾಲರ್ಶಿಪ್ ಆಗಿ ಗ್ಲೋಬಲ್ ಲೆವೆಲಲ್ಲಿ ಪರ್ಷಿಯನ್ ರಿಲೇಟೆಡ್ ಇರ್ತಕ್ಕಂಥ ಒಂದು ಇನ್ಫ್ಲುಯೆನ್ಸನ್ನು ಮಾಡ್ತಾ ಇದ್ದಾರೆ ಅಂತ ಗಮನಿಸ್ಬೋದು. ಇಲ್ಲಿ ಒಂದು ಸಿವಿಲೈಸೇಷನ್ ಕನೆಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡ್ತಾ ಇದ್ದಾರೆ. ಕಲ್ಚರಲ್ ಫ್ಯೂಷನ್ ಯಾವ ರೀತಿಯಾಗಿತ್ತು ಅಂತ ಪ್ರಸ್ತುತವಾಗಿರುವಂಥ ಒಂದು ಮಾಡರ್ನ್ ಆಸ್ಪೆಕ್ಟ್ ಅಂತ ಬಂದಾಗ ಏನೇನು ಚೇಂಜಸ್ಗಳನ್ನು ನೋಡ್ತಾ ಇದ್ದೀವಿ. ಇವಾಗ ಜಿಯೋ ಪೊಲಿಟಿಕ್ಸ್ ಮತ್ತು ಮಲ್ಟಿಪೊಲಾರಿಟಿಯನ್ನು ಗಮನ ಹರಿಸ್ತಾ ಇದ್ವಿ. ಅಂದರೆ ಮಲ್ಟಿಪೋಲಾರ್ ಆರ್ಡರ್ ಇವಾಗ ಕ್ರಿಯೇಟ್ ಆಗಿದೆ ವರ್ಲ್ಡಲ್ಲಿ. ಈ ಒಂದು ಹಂತದಲ್ಲಿ ಭಾರತ ಆಗಿರ್ಬೋದು, ಇರಾನ್ ಆಗಿರ್ಬೋದು, ತಮ್ಮ ಒಂದು ರಿಲೇಷನ್ ಅಡಿಯಲ್ಲಿ ಸ್ಟ್ರಾಟಜಿಕ್ ರಿಲಿವೆನ್ಸನ್ನು ಹೊಂದಿದೆ. ಎರಡೂ ಕಂಟ್ರಿಗಳು ಸಹ ಒಂದು ಸ್ಟ್ರಾಟಜಿಕ್ ಅಟಾನಮಿಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮಲ್ಟಿಪೋಲಾರ್ ಆರ್ಡರ್ ಇದ್ರೂ ಸಹ ಎರಡೂ ನೇಷನ್ಸ್ಗಳು ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ಫೋಕಸ್ ಮಾಡುವಂಥದ್ದಾಗಿ. ಜೊತೆಗೆ ಎನರ್ಜಿ ಸೆಕ್ಯೂರಿಟಿ ಅಂತ ಬಂದಾಗ ಇಂಡಿಯಾ ಇವತ್ತು ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಆದರೆ ಆಯಿಲ್ ರಿಲೇಟೆಡ್ ಇರುವಂತೆ ಗ್ಯಾಸ್ ಸಪ್ಲೈಗೆ ಸಂಬಂಧಪಟ್ಟಂತೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದೆ. ಅಂದರೆ ಇವಾಗ ಭಾರತಕ್ಕೆ ಒಂದು ರಿಕ್ವೈರ್ಮೆಂಟ್ಸ್ ಇದೆ ಎನರ್ಜಿ ಸೆಕ್ಯೂರಿಟಿ ಅಂತ ಬಂದಾಗ, ಇವಾಗ ಇರಾನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಹೈಡ್ರೋಕಾರ್ಬನ್ ರಿಸರ್ವ್ಸ್ ರಿಲೇಟೆಡ್ ಇರುವಂತೆ ಅವರು ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ದಾರೆ. ಹೈಡ್ರೋಕಾರ್ಬನ್ ರಿಸರ್ವ್ಸ್ಗೆ ಸಂಬಂಧಪಟ್ಟಂತೆ ಇದರಿಂದ ನಮಗೆ ಒಂದು ಪಾರ್ಟ್ನರ್ ಸಿಕ್ಕಂಗೆ ಆಗುತ್ತೆ. ನ್ಯಾಚುರಲ್ ಆಗಿ ಒಂದು ಲಾಂಗ್ ಟರ್ಮ್ ಎನರ್ಜಿ ಪಾರ್ಟ್ನರ್ ಅಂತಲೇ ಇರಾನನ್ನು ನಾವು ಕನ್ಸಿಡರ್ ಮಾಡ್ಬೋದು. ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿಗೆ ಬೇಕಾಗುವಂಥ ಒಂದು ಆಸ್ಪೆಕ್ಟನ್ನು ಇವರು ಒದಗಿಸ್ತಾರೆ ಅಂತ. ಹಾಗೂ ಕನೆಕ್ಟಿವಿಟಿ ಅಂತ ನಾವು ನೋಡಿದಾಗ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದಾದರೆ ಚಬಹಾರ್ ಪೋರ್ಟ್ ಬಗ್ಗೆ ಕೇಳಿರ್ತೀರಾ. ಈ ಒಂದು ಚಬಹಾರ್ ಪೋರ್ಟ್ ಅಂತ ಅಂದಾಗ ಇದು ನಮಗೆ ಅಫ್ಘಾನಿಸ್ತಾನ ಆಗಿರ್ಬೋದು, ಸೆಂಟ್ರಲ್ ಏಷ್ಯಾಗೆ ಸಂಬಂಧಪಟ್ಟಂಥ ಒಂದು ಎಕ್ಸೆಸಿಬಿಲಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ಇದರಿಂದ ಜಿಯೋ ಪೊಲಿಟಿಕಲ್ ಬಾಟಲ್ ನೆಕ್ಕು ಸಹ ರೆಡ್ಯೂಸ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಭಾರತಕ್ಕೆ ಒಂದು ರೀಜನಲ್ ಫುಟ್ಪ್ರಿಂಟನ್ನು ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ಪ್ರಾಜೆಕ್ಟ್ ಸಹಕಾರಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂತಹ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಗೆ ಸಂಬಂಧಪಟ್ಟಂತೆಯೂ ಸಹ ಇರಾನ್ ಒಂದು ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡ್ತಾ ಇದೆ. ಈ ಒಂದು ಹಂತದಲ್ಲಿ ಕಾರಿಡಾರ್ನ ಮುಖಾಂತರ ಸೂಯೆಜ್ ಕ್ಯಾನಲ್ ರಿಲೇಟೆಡ್ ಇರುವಂಥ ಎಕ್ಸಸ್ ನಮಗೆ ಈಸಿಯಾಗಿ ಸಿಗುತ್ತೆ. ಮೊದಲಿನಕಿನ್ನೂ ಚೀಪಾಗಿ ಸಿಗೋದನ್ನು ನೋಡ್ತಾ ಇದ್ದೀವಿ. ಇಂಡಿಯಾ ಮತ್ತು ರಷ್ಯಾಗೆ ಸಂಬಂಧಪಟ್ಟಂಥ ಅಥವಾ ನಾರ್ತ್ ಯುರೋಪ್ಗೆ ಸಂಬಂಧಪಟ್ಟಂಥ ಕನೆಕ್ಟಿವಿಟಿ ಸಹ ಎನ್ಹಾನ್ಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಕನೆಕ್ಟಿವಿಟಿಯ ಆಧಾರದ ಮೇಲೆ ಎಕನಾಮಿಕ್ ಲಿವರೇಜನ್ನು ನಾವು ನೋಡ್ತಾ ಇರುವಂಥದ್ದು. ಜಿಯೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಒಂದು ಹಂತದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರಾನ್ನೊಂದಿಗೆ ಮಾಡಿರುವಂಥ ಕೊಲ್ಯಾಬ್ರೇಷನ್ನ ಮುಖಾಂತರ ನಮಗೆ ಎಷ್ಟರ ಮಟ್ಟಿಗೆ ಬೆನಿಫಿಟ್ ಆಗ್ತಾ ಇದೆ ಅಂತಲೇ ಗಮನಿಸ್ಬೋದು. ಇನ್ನು ಸೆಕ್ಯೂರಿಟಿ ಆಸ್ಪೆಕ್ಟ್ ಅಂತ ಬಂದಾಗ
ಟೆರರಿಸಮ್ ಆ್ಯಕ್ಟಿವಿಟೀಸ್ಗಳು, ಎಕ್ಸ್ಟ್ರೀಮಿಸಮು ಜಾಸ್ತಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ವೆಸ್ಟ್ ಆಗಿರ್ಬೋದು ಅಥವಾ ಸೌತ್ ಏಷ್ಯಾನಲ್ಲಿ ಸಾಕಷ್ಟು ಕಂಟ್ರೀಸ್ಗಳು ಇವತ್ತು ಎಕ್ಸ್ಟ್ರೀಮಿಸಮ್, ಟೆರರಿಸಮಿಂದ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದೆ. ಭಾರತನೂ ಸಹ ಟೆರರಿಸಮ್ಗೆ ಸಂಬಂಧಪಟ್ಟಂತೆ ತನ್ನ ಒಂದು ಎಫರ್ಟ್ಸನ್ನು ಹಾಕ್ತಾ ಇದೆ. ಈ ಒಂದು ಹಂತದಲ್ಲಿ ಇಂಟೆಲಿಜೆನ್ಸ್ ಆಗಿರ್ಬೋದು, ಸೆಕ್ಯೂರಿಟಿ ಕೋಆಪರೇಷನ್ ಆಧಾರದ ಮೇಲೂ ಸಹ ಒಂದು ಪಿಲ್ಲರ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ ಗ್ಲೋಬಲ್ ಲೆವೆಲಲ್ಲಿ ಅಂತ ಹೇಳ್ಬೋದು. ಕೋಆಪರೇಷನು ಸಹ ಈ ಒಂದು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಎನ್ಹಾನ್ಸ್ ಆಗುವಂಥದ್ದು. ಜೊತೆಗೆ ಕೆಲವೊಂದಿಷ್ಟು ಟೆಕ್ನಾಲಜಿಕಲ್ ಆಸ್ಪೆಕ್ಟ್ ಮೇಲೂ ಸಹ ಎರಡೂ ಕಂಟ್ರಿಗಳು ಫೋಕಸ್ ಮಾಡಿರುವಂಥದ್ದನ್ನು ಆಥರ್ ಅವರು ಹೇಳ್ತಾ ಇದ್ದಾರೆ. ನ್ಯಾನೋ ಟೆಕ್ನಾಲಜಿ ಆಸ್ಪೆಕ್ಟ್ ಆಗಿರ್ಬೋದು, ಮೆಡಿಕಲ್ ಸೈನ್ಸಸ್ಗೆ ಸಂಬಂಧಪಟ್ಟಂತೆ, ಅಂದರೆ ಇಲ್ಲಿ ಟೆಕ್ನಾಲಜಿ ಅಂತ ಬಂದಾಗ ಒಂದು ನಾಲೆಜ್ ಅಥವಾ ಇನೋವೇಷನ್ಸ್ಗೆ ಸಂಬಂಧಿಸಿದಂತೆ ಕೊಲಾಬ್ರೇಷನ್ನ ಮಾಡಲಿಕ್ಕೆ ರಾಷ್ಟ್ರಗಳ ಮಧ್ಯೆ ಇರುವಂತಹ ಒಂದು ಕೋಆಪರೇಷನನ್ನು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಚಾಲೆಂಜಿಂಗ್ ಆಸ್ಪೆಕ್ಟ್ ಏನಿದೆ ಅಂತಂದರೆ ಭಾರತ ಒಂದು ಬ್ಯಾಲೆನ್ಸ್ಡ್ ರಿಲೇಷನನ್ನು ಇಲ್ಲಿ ತೋರಿಸ್ಬೇಕು. ಬಿಕಾಸ್ ಪ್ರಸ್ತುತವಾಗಿ ಇವಾಗ ನೋಡಿ, ಲೋಕಲ್ ಕರೆನ್ಸಿಗೆ ಸಂಬಂಧಪಟ್ಟಂತೆ ಪ್ರಪೋಸಲ್ಸನ್ನು ನಾವು ಯಾಕೆ ಮಾಡಬಾರ್ದು ಅಂದರೆ ಟ್ರೇಡ್ ಆಸ್ಪೆಕ್ಟಲ್ಲಿ ಅನ್ಸರ್ಟನಿಟೀಸ್ಗಳು ಸಾಕಷ್ಟು ಆಗ್ತಾ ಇದ್ವಿ ಗ್ಲೋಬಲ್ ಲೆವೆಲಲ್ಲಿ. ಅದರಲ್ಲೂ ನಮ್ಮ ಒಂದು ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗ್ತಾ ಇದೆ. ಡಾಲರ್ನ ಒಂದು ಹೆಜಿಮೋನಿ ಏನಿದೆಯಲ್ಲ ಇದನ್ನು ಕಂಟ್ರೋಲ್ ಮಾಡಬೇಕು ಅಥವಾ ನಾವು ಹೆಚ್ಚು ಡಿಪೆಂಡೆನ್ಸಿಯನ್ನು ತೋರಿಸ್ಬೋದು. ಬಿಕಾಸ್ ಇವಾಗ ಮಲ್ಟಿಪೋಲರ್ ಆರ್ಡರ್ ಇದೆ. ಹಾಗಾಗಿ ನಮ್ಮ ಒಂದು ಕರೆನ್ಸಿನೂ ಸ್ಟ್ರಾಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಯಾಕೆ ನಾವು ಅವರೊಂದಿಗೆ ಒಂದು ಲೋಕಲ್ ಕರೆನ್ಸಿ ಆಧಾರದ ಮೇಲೆ ಟ್ರೇಡನ್ನು ಮಾಡಬಾರ್ದು ಅಂತ ಆಥರ್ ಅವರು ಒಂದು ಕ್ವಶನ್ ಮಾರ್ಕನ್ನು ಹಾಕ್ತಾ ಇದ್ದಾರೆ. ಇದರಿಂದ ಫೈನಾನ್ಷಿಯಲಿ ಏನೇ ಪ್ರಾಬ್ಲಮ್ ಆದರೂ ಸಹ, ಎಕ್ಸ್ಟರ್ನಲ್ ಏನೇ ಪ್ರಾಬ್ಲಮ್ ಆದ್ರೂ ಸಹ, ವಲ್ನರಬಿಲಿಟಿ ಇದ್ರೂ ಸಹ ಸ್ಟ್ರಾಂಗ್ ಆಗಿ ಎದ್ದು ನಿಂತ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ವೆನ್ ಇಟ್ ಕಮ್ಸ್ ಟು ದ ಟ್ರೇಡ್ ಪಾರ್ಟ್ ಅಂತ. ಸೊ ಇವಾಗ ಒಂದು ಡಿಪ್ಲೊಮ್ಯಾಟಿಕ್ ರಿಲೇಷನ್ ಏನಿದೆಯಲ್ಲ, ಫ್ಯೂಚರಿಸ್ಟಿಕ್ಲಿ ಎರಡೂ ಕಂಟ್ರಿಗಳ ಮಧ್ಯೆ ಹಿಸ್ಟಾರಿಕಲಿ ನಾವು ಒಂದು ಗುಡ್ ವಿಲ್ಲನ್ನು ಹೊಂದಿದ್ದೀವಿ ಅಲ್ವಾ. ಸೊ ಇದರೊಂದಿಗೆ ಪ್ರಸ್ತುತವಾಗಿ ಏನು ಒಂದು ಆಸ್ಪೆಕ್ಟ್ ಇದೆ ಅಂದರೆ ಈ ಕನೆಕ್ಟಿವಿಟಿಯಲ್ಲಿ ನಾವು ಸ್ಟ್ರಾಂಗ್ ಹೋಲ್ಡನ್ನು ಹೊಂದಿದ್ದೀವಿ. ಅದರಲ್ಲೂ ಇನೋವೇಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಲಾಂಗ್ ಟರ್ಮ್ ಪಾರ್ಟ್ನರ್ ಅಂತಲೇ ನಾವು ಅನ್ಕೋಬಹುದು ಇವರನ್ನು. ಸೊ ಹಾಗಾಗಿ ಈ ಒಂದು ಕನೆಕ್ಟಿವಿಟಿ ಅಥವಾ ಟೆಕ್ನಾಲಜಿ ಆಸ್ಪೆಕ್ಟ್, ಎನರ್ಜಿ ಆಸ್ಪೆಕ್ಟ್ ಇವೆಲ್ಲವನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಭಾರತ ಮತ್ತು ಇರಾನ್ನೊಂದಿಗೆ ಇರತಕ್ಕಂಥ ಒಂದು ಸಾಲಿಡ್ ರಿಲೇಷನನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಭಾರತ ಹಾಗೂ ಇರಾನ್ ಇವತ್ತು ಎರಡು ಬಾಡೀಸ್ಗಳಾಗಿರ್ಬೋದು ಒಂದೇ ಒಂದು ಸೋಲನ್ನು ಹೊಂದಿದೆ ಅಂತ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇರಾನ್ ಆ್ಯಂಡ್ ಇಂಡಿಯಾ ಆರ್ ಒನ್ ಸೋಲ್ ಇನ್ ಟೂ ಬಾಡೀಸ್ ಅನ್ನುವಂಥ ಆಸ್ಪೆಕ್ಟನ್ನು ಆಥರ್ ಅವರು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಭಾರತ ಮತ್ತು ಇರಾನ್ ರಿಲೇಷನ್ನು ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಇನ್ನು ಕೊನೆ ಹಂತದಲ್ಲಿ ಕ್ವಶನನ್ನು ನೋಡುವಂಥದ್ದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಹೋಲಿ ಬುಕ್ ಆಫ್ ಜೊರಾಸ್ಟ್ರಿಯನ್ ಅಂತ ಕೇಳ್ತಿದ್ದಾರೆ. ಪಾರ್ಸಿಗೆ ಸಂಬಂಧಪಟ್ಟಂಥ ಒಂದು ಸ್ಯಾಕ್ರೆಡ್ ಸ್ಕ್ರಿಪ್ಚರ್ ಯಾವುದು ಅಂತ 4 ಆಪ್ಷನ್ಸ್ಗಳಿದ್ದಾವೆ. ಸರಿಯಾದಂಥ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.